ಬಾ ಈ ಕಡೆಗೆ ಬಾರೋ ಏಯ್ ಇನ್ನೊಮ್ಮೆ ಬೆಟ್ಟ ಹತ್ಬೇಕು ಚಿನ್ನು. ಎಲ್ರಿಗೂ ನಮಸ್ಕಾರ. ನಾವಿವಾಗ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದಿರೋದು ಬಂದು ಬನ್ನೇರುಘಟ್ಟದಲ್ಲಿ. ಈಗ ಹೋಗ್ತಿದ್ದೀವಿ. ಲೆಫ್ಟ್ಗೆ ಹೋದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗುತ್ತೆ. ಅಲ್ಲಿ ಹಿಂದೆ ರೈಟಿಗೆ ತಿರುಗಿಕೊಂಡ್ರೆ ಸೀದಾ ಕಗ್ಲಿಪುರಕ್ಕೆ ಹೋಗುತ್ತೆ. ಕಗ್ಲಿಪುರದಿಂದ ಕನಕಪುರ ರೋಡ್ಗೆ ಹೋಗ್ಬೋದು. ಈ ರೋಡು ಸೀದಾ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗುತ್ತೆ. ನೀವು ಈ ಕಡೆ ಏನಾದರೂ ಬಂದರೆ ನ್ಯಾಷನಲ್ ಪಾರ್ಕ್ ನೋಡಿಕೊಂಡು ಈ ಟೆಂಪಲ್ ನೋಡಿಕೊಂಡು ಮತ್ತು ಬೆಟ್ಟನೂ ಹತ್ಬೋದು. ಮೆಟ್ಲಿಗೆಲ್ಲ ಚೆನ್ನಾಗಿದೆ, ಬನ್ನಿ ನೋಡ್ಕೊಂಬರೋಣ. ಇದ್ರ ಹೆಸರು ಚಂಪಕಧಾಮ ದೇವಸ್ಥಾನ ಅಂದ್ಬಿಟ್ಟು. ನೋಡಿ ತುಂಬ ಚೆನ್ನಾಗಿದೆ. ಬನ್ನೇರುಘಟ್ಟ ಮತ್ತು ಚಂಪಕಧಾಮ ದೇವಸ್ಥಾನ ಎರಡು ಅಕ್ಕಪಕ್ಕನೇ. ಬೆಟ್ಟ ಬಂಡೆಯಲ್ಲಿ ಇರೋದು ಇದು ಬೆಟ್ಟ. ಮೆಟ್ಲುಗಳು ಮಾಡಿದ್ದಾರೆ ಮೇಲ್ಗಡೆವರೆಗೂ. ಮತ್ತು ಊಟ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಪ್ರಸಾದ ಕೊಡ್ತಾರೆ. ಮಧ್ಯಾಹ್ನ ಒಂದು 12 ಗಂಟೆಯಿಂದ 3 ಗಂಟೆವರೆಗೂ ಅನ್ನ ಪ್ರಸಾದನೂ ಇರುತ್ತೆ. ಅದನ್ನು ತಿಂದ್ಕೊಂಡು ನೀವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು, ಝೂ ಏನಿದೆ ಎಲ್ಲ ನೋಡಿಕೊಂಡು ಒಂದು ಸರಿನೇ ಹೋಗ್ಬೋದು. ವಿಸಿಟ್ ಮಾಡ್ಕೊಂಡು ಆರಾಮಾಗಿ ಸಾಯಂಕಾಲವರೆಗೂ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಚೆನ್ನಾಗಿದೆ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಿದ್ದು ಒಂದು ರೌಂಡ್ ಹಾಕೊಂಬರೋಣ. ಮೇಲಕ್ಕೆ ಹೋಗಿದ್ದು ಬರೋದು ದೇವಸ್ಥಾನಕ್ಕೆ. ಹತ್ತದ್ಲ ಅದಾಯ್ತು. ಅಲ್ಲಿ ಮೆಟ್ಟಿಲುಗಳೆಲ್ಲ ಹತ್ಕೊಂಡು ಬಂದ ತಕ್ಷಣವೇ ಈ ಲೆಫ್ಟ್ ಸೈಡ್ಗೆ ಈ ಕಡೆ ಪ್ರಸಾದ ಕೊಡ್ತಾರೆ. ಮತ್ತು ಇದು ಒಳಗಡೆ ಹೋಗೋಕ್ಕೆ ಮತ್ತೆ ಅಲ್ಲಿ ಮೆಟ್ಲು ಹತ್ತಬೇಕು. ಅದರಿಂದ ಇನ್ನೂ ಒಳಗಡೆ ಹೋದರೆ ಅಲ್ಲೂ ಮೆಟ್ಲು ಹತ್ತಬೇಕು. ಸುಮಾರು ದೂರ ಇದೆ. ಗರ್ಭಗುಡಿ ಒಳಗಡೆ ಹೋಗುವಷ್ಟರಲ್ಲಿ ಸುಮಾರು ದೂರ ಇದೆ. ತುಂಬ ಒಳಗಡೆ ಹೋಗಬೇಕು. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆಗೆ ಬಂದ ತಕ್ಷಣವೇ ಇಲ್ಲಿ ಪ್ರಸಾದ ಕೊಡ್ತಾರೆ. ಅನ್ನ ಸಾಂಬಾರು ಪಾಯಸ ಎಲ್ಲ. ಅದು ಪ್ರತಿ ಭಾನುವಾರ ಶನಿವಾರ ಎಲ್ಲ ಇರುತ್ತೆ. ಪ್ರತಿದಿನ ಇರುತ್ತೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಭಾನುವಾರ ತಪ್ಪದೆ ಕೊಡ್ತಾರೆ. ಸುಮಾರು ಸರಿ ಬಂದಿದ್ದೀನಿ. ಭಾನುವಾರ ಅನ್ನ ಪ್ರಸಾದ ಇರುತ್ತೆ. 12 ಗಂಟೆಯಿಂದ ಸುಮಾರು 3 ಗಂಟೆವರೆಗೂ ಕೊಡ್ತಾರೆ. ಇಲ್ಲ ಫುಲ್ ಡೇನೂ ಕೊಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಮಧ್ಯಾಹ್ನ ಪಕ್ಕ ಕೊಡ್ತಾರೆ. ನೀವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣವೇ ಈ ಕಡೆ ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ಹೋಗೋಕ್ಕೆ ದಾರಿ ಇದು. ನೀವು ಹೊರಗಡೆಯಿಂದನೂ ಬರ್ಬೋದು, ಇಲ್ಲ ದೇವಸ್ಥಾನ ಒಳಗಡೆ ಗರ್ಭಗುಡಿಗೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದೇವಸ್ಥಾನದಿಂದ ಹೊರಗಡೆಗೆ ಬಂದ ತಕ್ಷಣವೇ ಆ ಕಡೆ ಗೇಟ್ ಒಂದು ಕೊಟ್ಟಿದ್ದಾರೆ. ಆ ಗೇಟಿಂದ ಹೋಗ್ಬೋದು. ಏನಾದ್ರು ತಿಂಡಿ ಏನು ಬೇಕು, ಜೋಳನೋ ಸೌತೆಕಾಯಿ ಏನು ಬೇಕು ತಗೊಂಡು ತಿಂದ್ಕೊಂಡು ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು. ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಒಂಥರ ಫುಲ್ ಕಾಡಿದೆ, ಆ ಕಡೆ ಎಲ್ಲ ಹೋಗ್ಬೋದು. ನಾವು ಅಲ್ಲಿಗೆಲ್ಲ ಹೋಗಲಿಲ್ಲ. ಸುಮ್ಮನೆ ಇದೇನು ಮೆಟ್ಲಿದೆ, ಮೆಟ್ಲು ಹತ್ತಿಸ್ಕೊಂಡು ಅಲ್ಲಿ ಮೇಲ್ಗಡೆ ಒಂದು ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಬಂದ್ವಿ. ನೀವು ಬಂದರೆ ಆ ಟೆಂಪಲ್ಲಿಂದ ಇನ್ನೂ ಮುಂದೆ ಹೋಗ್ಬೋದು. ಅಲ್ಲಿ ಯಾವುದು ಕೊಳ ಏನೋ ಸಿಗುತ್ತಂತೆ, ಅದು ಗೊತ್ತಿಲ್ಲ, ಅಷ್ಟೊಂದು ನಾನು ಹೋಗಿಲ್ಲ. ಕೊಳ ಎಲ್ಲ ನೋಡ್ಕೊಂಡು ಬರ್ಬೋದು ನೀವು. ಅಲ್ಲೂ ಒಂದು ಟೆಂಪಲ್ ಇದೆಯಂತೆ, ಅದೊಂದು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋದು 3 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಅದಕ್ಕೆ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ
ಏನು ಬೇಕಾದರೂ ತೊಗೊಂಡು ತಿನ್ಕೊಂಡು ಹೋಗ್ಬೋದು. ಜಾಸ್ತಿ ಮಂಗಗಳಿದೆ, ಮೊಬೈಲೆಲ್ಲ ಕಸ್ಕೊಳತ್ತಂತೆ, ನೋಡಿಕೊಂಡು ಹೋಗಬೇಕು ಕೇರ್ಫುಲ್ಲಾಗಿ. ಲಾಸ್ಟ್ ಟೈಮೇನೋ ನ್ಯೂಸಲ್ಲೆಲ್ಲ ತೋರಿಸಿದ್ದಾರೆ, ಒಂದು ಮೊಬೈಲೇನೋ ಕಿತ್ಕೊಂಡು ಗೋಪುರದ ಮೇಕ್ಕೆ ಹೋಗ್ಬಿಟ್ಟಿತ್ತು ಅಂತ. ಅದಕ್ಕೆ ಮೊಬೈಲೆಲ್ಲ ಹುಷಾರಾಗಿ ಜೇಬಲ್ಲಿ ಇಟ್ಕೊಂಡು ತಗೊಂಡೋದ್ರೆ ಬೆಟ್ರು. ಮಂಗಗಳು ಸ್ವಲ್ಪ ಜಾಸ್ತಿ ಇಲ್ಲಿ. ಮೇಲೆ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೀವು ಬಂದರೆ ಮೇಲ್ಗಡೆ ಎಲ್ಲ ನೋಡ್ಕೊಂಡು, ಮೇಲ್ಗಡೆ ಟೆಂಪಲ್ ಇದೆ, ಆ ಟೆಂಪಲ್ ಮುಗಿಸ್ಕೊಂಡು ಆ ಟೆಂಪಲಿಂದ ಮತ್ತೆ ಇನ್ನೂ ಮುಂದೆ ಹೋದರೆ ಅಲ್ಲಿ ಕಲ್ಯಾಣಿ ಮತ್ತು ಅಲ್ಲೊಂದು ಟೆಂಪಲ್ ಇದೆಯಂತೆ, ಅದಕ್ಕೂ ನಡ್ಕೊಂಡು ಹೋಗಬೇಕು. ನಾವು ಚಿಕ್ಕ ಪಾಪುಗಳು ಕರ್ಕೊಂಬಂದಿರೋದ್ರಿಂದ ಅಲ್ಲಿಗೆಲ್ಲ ನಡ್ಕೊಂಡು ಹೋಗಲಿಲ್ಲ. ನೀವು ಬಂದರೆ ಆರಾಮಾಗಿ ವಿಸಿಟ್ ಮಾಡಿಕೊಂಡು ಬರ್ಬೋದು, ಚೆನ್ನಾಗಿರುತ್ತೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಮತ್ತು ಝೂ ಮತ್ತು ಈ ದೇವಸ್ಥಾನ ಮತ್ತು ಇಲ್ಲಿ ಮೇಲ್ಗಡೆ ಬೆಟ್ಟ ಹತ್ಕೊಂಡೋಗಿ ಅಲ್ಲೊಂದು ದೇವಸ್ಥಾನ, ಅಲ್ಲಿಂದ ಮತ್ತೆ ಇನ್ನು ಬೆಟ್ಟದ ಮೇಲೇ ಹೋದರೆ ಇನ್ನೊಂದು ಕಲ್ಯಾಣಿ ಮತ್ತು ದೇವಸ್ಥಾನ ಸಿಗುತ್ತಂತೆ. ಅದನ್ನೆಲ್ಲ ಮುಗಿಸ್ಕೊಂಡು ನೀವು ಆರಾಮಾಗಿ ಬರ್ಬೋದು, ಚೆನ್ನಾಗಿರುತ್ತೆ. ಬನ್ನಿ ಒಂದು ಮೇಲ್ಗಡೆ ಹೋಗಿದ್ದು ಬರೋಣ. ಎಲ್ಲಿಗೆ ಮೇಲೆ ಕತ್ತು ಬಾಯ್ಲಿ ಚಿನ್ನು, ಹೇಯ್ ಬಾಯ್ಲಿ, ನಾನು ಹೋಯ್ತೀನಿ ಇಲ್ಲಿ ಮೇಲೆ. ಏಯ್ ಈ ಕಡೆಗೆ ಬಾ, ಈ ಕಡೆಗೆ ಬಾ, ಈ ಕಡೆಗೆ ಬಾರೋ. ಏಯ್ ಅಯ್ಯ, ಇನ್ನು ಮೇಲೆ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. ಬಾಯ್ ಮೇಲಕ್ಕೆ ಹೋಗಿ ಅಲ್ಲಿವರೆಗೆ. ಮೇಲ್ಗಡೆ ಬೆಟ್ಟದ ಮೇಲೆಲ್ಲ ದರ್ಶನ ಆಯಿತು. ಈಗ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಬೆಲ್ಲದನ್ನ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಕೊಡ್ತಾಯಿದ್ದಾರೆ, ಒಳ್ಳೆ ಸಖತ್ತಾಗಿದೆ. ಬಂದರೆ ತಿನ್ಕೊಂಡು ಹೋಗಿ. ಬೆಲ್ಲದನ್ನ ಮತ್ತು ಅನ್ನ ಸಾಂಬಾರು ಕೊಟ್ಟರು. ಸಾಂಬಾರು ಸೂಪರು, ಅನ್ನನೂ ಸೂಪರು, ಬೆಲ್ಲದನ್ನನೂ ಸೂಪರು, ಎಲ್ಲ ಸೂಪರಾಗಿದೆ. ಬಂದರೆ ನೀವು ತಿನ್ಕೊಂಡು ಹೋಗಿ. ಪ್ಲೇಟು ಅಲ್ಲಿ ಇಕ್ಕಿರ್ತಾರೆ, ಅದನ್ನು ಹೋಗಿ ಮತ್ತೆ ವಾಶ್ ಮಾಡಿಕೊಂಡು ನೀವು ಏನು ಬೇಕು ಹಾಕ್ಸ್ಕೊಂಡು ಮತ್ತೆ ತಿಂದಾದ ತಕ್ಷಣ ಮತ್ತೆ ಅಲ್ಲಿ ಸೋಪು ಮತ್ತು ಎಲ್ಲ ಕ್ಲೀನ್ ಮಾಡೋ ಏನಿದೆ ತಟ್ಟೆಗಳೆಲ್ಲ ಕ್ಲೀನ್ ಮಾಡಿ ಮತ್ತೆ ತಗೊಬಂದು ಅಲ್ಲಿ ಬಾವಿ ಹತ್ರ ಇಕ್ಕಿದ್ರೆ ಮತ್ತೆ ಯಾರು ಬರ್ತಾರೆ ಭಕ್ತಾದಿಗಳು ಅವ್ರು ಮತ್ತೆ ತಗೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ ಪ್ರಸಾದ ಹಾಕ್ಸ್ಕೊಬಂದು ಸೇಮ್ ಅದೇ ಥರ ತಿಂದುಬಿಟ್ಟು ಮತ್ತೆ ಹೋಗಿ ಕ್ಲೀನ್ ಮಾಡಿಕ್ಕಿ ಮತ್ತೆ ಬಾವಿ ಹತ್ರ ಇಕ್ಬೇಕು. ಆ ಥರ ಇಲ್ಲಿ ಯಾವಾಗಲೂ ಹಂಗೇ. ನೀವು ಬಂದ್ರೂ ಅದೇ ಥರ ಕ್ಲೀನ್ ಮಾಡಿಕ್ಕಿ ಮತ್ತು ನೆಕ್ಸ್ಟು ಯಾರು ಬರ್ತಾರೆ ದರ್ಶನ ಮುಗಿಸ್ಕೊಂಡು ಅವ್ರು ಮತ್ತೆ ಅದೇ ಥರ ಪ್ರಸಾದ ತಿಂದ್ಕೊಂಡು ಅವರು ಕ್ಲೀನ್ ಮಾಡಿ ಮತ್ತೆ ಅದೇ ಬಾವಿ ಮೇಲೆ ಇಕ್ತಾರೆ. ಚೆನ್ನಾಗಿದೆ. ಇಲ್ಲಿ ಬಂದರೆ ಬನ್ನೇರುಘಟ್ಟ ನೋಡಿಕೊಂಡು ನ್ಯಾಷನಲ್ ಪಾರ್ಕು ಝೂ ಏನಿದೆ ಎಲ್ಲ ನೋಡಿಕೊಂಡು ಪ್ರಸಾದನೂ ಸೂಪರಾಗಿದೆ. ಪ್ರಸಾದ ತಿಂದ್ಕೊಂಡು ಆರಾಮಾಗಿ ಹೋಗಿ, ಚೆನ್ನಾಗಿದೆ. ಬಂದು ನೋಡ್ಕೊಂಡು ಹೋಗಿ.